ಬೇಕಾಗಿರೋದು ಸಾವಯವ ಇಂಗಾಲ ವೃದ್ಧಿ ಆಗಬೇಕು. ಅವಾಗ ತಾನೇ ಸರಿ ಆಗ್ತದೆ ವ್ಯವಸಾಯ. ಗೊಬ್ಬರದ ಕೊರತೆ ಬರೋದೇ ಇಲ್ಲ ಸೂಕ್ಷ್ಮಜೀವಿಗಳಿದ್ದರೆ. ಗುಣಮಟ್ಟದ ಬಿತ್ತನೆ ಬೀಜಗಳನ್ನ ಕೊಟ್ಟಿದ್ದಾರೆ ಇಲಾಖೆಯಿಂದ, ತೋಟಗಾರಿಕೆ ಇಲಾಖೆಯಿಂದ. ಎಲ್ಲ ಸರ್ಕಾರಿ ಅಧಿಕಾರಿಗಳ ಜೊತೆ ಚೆನ್ನಾಗಿ ಮಾತಾಡಿ ವಿಶ್ವಾಸಕ್ಕೆ ತಗೊಳ್ಳಿ. ಯುವಕರಿಗೆ ಬೆಂಬಲ ಕೊಡ್ತಾರೆ. ಸರ್ಕಾರದ ಸೌಲಭ್ಯಗಳನ್ನ ಉಪಯೋಗಿಸ್ಕೊಳ್ಳಿ. ಕಸ ಕಡ್ಡಿನೆಲ್ಲ ನಿಮ್ಮ ಭೂಮಿನಲ್ಲಿ ಗಿಡದ ಪಕ್ಕ ಹಾಕಿ, ಆಗ ಎರೆಹುಳುಗಳ ಉತ್ಪತ್ತಿ ಹೆಚ್ಚಾಗುತ್ತೆ. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಇದು ಸೆಣಬು ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಕೊಟ್ಟಿರೋದು ಮೈಸೂರಲ್ಲಿ. ಈ ಥರ ಭೂಮಿಗೆ ಬಿತ್ತನೆ ಮಾಡಿ 55 ದಿನಕ್ಕೆ ಇದನ್ನು ರೋಟರ್ವೇಟರ್ ಹೊಡೆದ್ರೆ ಈ ಥರ ಮಲ್ಚಿಂಗ್ ಆಗುತ್ತೆ. ಆವಾಗ ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ. ದಯವಿಟ್ಟು ಪ್ರತಿಯೊಬ್ಬ ರೈತರು ಈ ಥರ ಸೆಣಬು ಆಗ್ಬೋದು, ಡಯಂಚ್ ಆಗ್ಬೋದು, ಇದನ್ನು ಬಿತ್ತನೆ ಮಾಡಿ ಭೂಮಿಗೆ ಸೇರಿಸಿ. ಆವಾಗ ಮಣ್ಣಿನ ಫಲವತ್ತತೆ ಹೆಚ್ಚಾಗಿ ಬೆಳೆ ಜಾಸ್ತಿ ಬರುತ್ತೆ ಚೆನ್ನಾಗಿ. ಓಕೆನಾ? ಇದು ಮಾರ್ಚ್ 3ನೇ ತಾರೀಕಲ್ಲಿ ಬಿತ್ತನೆ ಮಾಡಿರೋದು. ಇವಾಗ ಇಷ್ಟು ಚೆನ್ನಾಗಿ ಬಂದಿದೆ. ಇಷ್ಟು ರೋಟರ್ವೇಟರ್ ಹೊಡೆದಿರೋದು ಏನಕ್ಕೆ ಅಂತ ಅಂದರೆ, ಇಲ್ಲಿ ಮೋಟ್ರ್ ಆನ್ ಮಾಡೋಕ್ಕೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಓಡಾಡೋಕ್ಕೆ ಚೆನ್ನಾಗಿರಲಿ ಅಂತ ಮಾಡಿರೋದು. ಓಕೆನಾ? ಸೆಣಬು ಮತ್ತು ಡಯಂಚನ್ನು ಬಿತ್ತನೆ ಮಾಡಿದ್ರಿಂದ 52 ದಿನ ಮತ್ತು 60 ದಿನದ ಒಳಗಡೆ ಹೊಡಿಬೇಕು. ನೋಡಿ, ಹೂವಾಗಿದೆ ಇದೆಲ್ಲ. ಇವಾಗ ಇನ್ನು ಒಂದು 10 ದಿನ ರೋಟರ್ವೇಟರ್ ಹೊಡಿತೀನಿ. ಏಕೆಂದರೆ ಅದು ಮೊಗ್ಗಾಗಿ ಕಾಯಾಗಿಬಿಟ್ರೆ ಆ ಸಾರಾಂಶನೆಲ್ಲ ಎಳ್ಕೊಂಬಿಟ್ಟಿರುತ್ತೆ. ಆವಾಗ ಮಣ್ಣಿಗೆ ಏನು ಅಷ್ಟು ಉಪಯೋಗ ಆಗಲ್ಲ. ಅದು 52 ದಿನ 53 ದಿನಕ್ಕೇ ರೋಟರ್ವೇಟರ್ನ ಕಡ್ಡಾಯವಾಗಿ ಹೊಡೀರಿ. ಆವಾಗ ನಿಮ್ಮ ಭೂಮಿ ಹೆಚ್ಚು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಸಾವಯವ ಇಂಗಾಲ ಹೆಚ್ಚಾಗುತ್ತೆ. ಮುಖ್ಯವಾಗಿ ಆಗಬೇಕಾಗಿರೋದು ಸಾವಯವ ಇಂಗಾಲ ವೃದ್ಧಿ ಆಗಬೇಕು. ಅವಾಗ ತಾನೇ ಸರಿ ಆಗ್ತದೆ ವ್ಯವಸಾಯ. ಗೊಬ್ಬರದ ಕೊರತೆ ಬರೋದೇ ಇಲ್ಲ ಸೂಕ್ಷ್ಮಜೀವಿಗಳಿದ್ದರೆ. ಆಮೇಲೆ ನೀರನ್ನು ಹಿಡಿದಿಟ್ಕೊಳ್ಳೋಂಥ ಒಂದು ಶಕ್ತಿ ಚೆನ್ನಾಗಿ ಬರುತ್ತೆ. ಮತ್ತು ಈ ತೆಂಗು ಇದೆಲ್ಲ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ಬಂದಿದೆ ಇದಕ್ಕೆ. ಇದು ರೇಷ್ಮೆ ಮನೆ, ರೇಷ್ಮೆ ಇಲಾಖೆಯಿಂದ ಸಹಾಯಧನ ಬಂದಿರೋದು. ಸೆಣಬುಗೋಸ್ಕರ ಸ್ಪ್ರಿಂಕ್ಲರ್ಗಳನ್ನ ಹಾಕಿದ್ದೀನಿ ಚಿಕ್ಕದು. ಮತ್ತು ಇದು ಗೊತ್ತಾಗಬೇಕು ನಮ್ಮ ರೈತರಿಗೆ. ಆ ಮರಕ್ಕೆ ಬೇಕಾದಷ್ಟೇ ತೇವ ಕೊಟ್ಟರೆ ಸಾಕು, ಪೈರಿಗೆ ಬೇಕಾದಷ್ಟೇ ತೇವ ಕೊಟ್ಟಿದ್ರೆ ಸಾಕು. ತೆಂಗುಗೆ ಸಪ್ರೇಟ್ ಒಂದು ಡ್ರಿಪ್ ಲೈನ್ ಹೋಗಿದೆ, ಅದಕ್ಕೆ ಬೇರೆ ಡ್ರಿಪ್ ಲೈನು. ನೋಡಿ, ಇದು ತೆಂಗಿಗೆ ಹೋಗೋದು. ಅದು ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಈ ಥರ ಬುಡಕ್ಕೆ ನೀರನ್ನ ಬಿಡಬಾರ್ದು, ಸ್ವಲ್ಪ ದೂರಕ್ಕೆ ಬಿಡಬೇಕು. ಈಗ ಸದ್ಯಕ್ಕೆ ಬಿಟ್ಟು ನಮ್ಮ ಹತ್ರ ನೀರಿದೆ. ತೆಂಗಿನ ಮರಕ್ಕೂ ನೀವೇನೋ ನೀರು ನಿಲ್ಲಿಸಿಬಿಟ್ರೆ ಈ ಕೇರಳದಲ್ಲಿ ಇದೆಯಲ್ಲ, ಅದು ನೋಡಿ 5 ಕಾಯಿ 6 ಕಾಯಿ ಇರ್ತದೆ ಒಂದು ಕಣೆಯಲ್ಲಿ. ನಮ್ಮದ್ರಲ್ಲಿ 50. ಸೆಣಬುಗೆ ಹೋಗೋದು ಇದು. ಆಮೇಲೆ ಭೂಮಿಲಿ ಸಿಗೋ ಕಸ ಕಡ್ಡಿಗಳನ್ನೆಲ್ಲ ಈ ಥರ ತೆಂಗಿಗೆ ಹಾಕಿ, ಆವಾಗ ಅಲ್ಲಿ ಎರೆಹುಳುಗಳ ಉತ್ಪತ್ತಿ ಚೆನ್ನಾಗಾಗುತ್ತೆ. ಈ ಥರ ವೇಸ್ಟೇಜ್ ಯಾರು ಬೆಂಕಿನ ಹಾಕಬೇಡಿ, ಅದರಿಂದ ತುಂಬ ಸಮಸ್ಯೆ ಆಗುತ್ತೆ, ಪರಿಸರಕ್ಕೂ ತೊಂದರೆ. ನೋಡಿ, ಈ ಥರ ನಮಗೆ ಬೇಕಾದಷ್ಟು ನೀರು ಕೊಡ್ತೀವಿ, ಅದು ಸಫಿಕೇಷನ್ನು. ಆ ನೀರು ನಿಂತಿರೋದ್ರಿಂದ ಮರದ ಸುತ್ತಲೂ ಯಾವ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಇಲ್ಲ. ಹಾಕಿ ಈ ಥರ ತೆಂಗಿನ ಗಿಡಕ್ಕೆ. ನೋಡಿ, ಕೆಮಿಕಲ್ ಬಳಸೋದನ್ನ ಸ್ವಲ್ಪ ಕಡಿಮೆ ಮಾಡಿ, ನಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿರಬೇಕು. ಓಕೆ, ರಾಸಾಯನಿಕ ಗೊಬ್ಬರಗಳು ಅದೆಲ್ಲ ಕಡಿಮೆ ಮಾಡಿ ಬಿಟ್ಬಿಡಿ. ಅದರಿಂದ ಏನು ಉಪಯೋಗ ಇಲ್ಲ. ಹಲ್ವಾರು ಕಾಯಿಲೆಗಳು ಬರ್ತಾ ಇರೋದು ಅದರಿಂದನೇ. ನೋಡಿ, ಒಂಬಾಳೆ ಎಷ್ಟು ಚೆನ್ನಾಗಿ ಬಂದಿದೆ, ಕಾಯಿ ಕಚ್ತಾ ಇದೆ. ಇವಾಗ ನೋಡ್ತಾ ಇದ್ದೀರಾ ಜೇನುಗಳು, ನೋಡಿ, ಕೇಳಿಸ್ಕೊಳ್ಳಿ ಸೌಂಡು. ಜೇನು ಕೃಷಿ ಮಾಡ್ಬೋದು ಇದ್ರ ಜೊತೆಗೆ. ಜೇನು ಕೃಷಿನಲ್ಲೂ ಒಳ್ಳೆ ಆದಾಯ ಇದೆ, ತಿಳ್ಕೊಂಡಿದ್ದೀನಿ. ನೆಕ್ಸ್ಟು ಇಂಟರ್ ಕ್ರಾಪಲ್ಲೆಲ್ಲ ಒಳ್ಳೊಳ್ಳೆ ಹಣ್ಣಿನ ಗಿಡಗಳನ್ನ ಹಾಕಬೇಕು. ತೆಂಗು ಸ್ವಲ್ಪ ಹತ್ರ ಆಗಿದೆ ಅಲ್ವಾ, ನೆಕ್ಸ್ಟ್ ಏನಾದರೂ ರೆಸಾರ್ಟ್ ಮಾಡೋದಕ್ಕೆ ವನಸಿರಿ ಅಂತ ಒಂದು ಹೆಸರು ಇಟ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ, ಮಾಡೋಣ. ತುಂಬ ಐಡಿಯಾಗಳಿದೆ. ಪ್ರವಾಸೋದ್ಯಮ ಇಲಾಖೆಯಿಂದ ಅದಕ್ಕೂ ಸಹಾಯಧನ ಸಿಗುತ್ತೆ, ಅದನ್ನು ಮಾಡಬೇಕು. ಇಲ್ಲೆಲ್ಲ ಹಣ್ಣಿನ ಗಿಡಗಳನ್ನೆಲ್ಲ ಹಾಕ್ತೀನಿ. ಏನಕ್ಕೆ ಹಾಕಿಲ್ಲ ಇವಾಗ ಅಂತ ಅಂದರೆ, ತೆಂಗಿನ ಗಿಡ ಸ್ವಲ್ಪ ಮೇಲೋಗಲಿ ಅಂತ. ಯಾಕೆಂದರೆ ಇವಾಗಲೇ ನಾನು ಒಳ್ಳೊಳ್ಳೆ ಹಣ್ಣಿನ ಗಿಡಗಳನ್ನ ಹಾಕ್ಬಿಟ್ರೆ ಅದು ಮೇಲೆ ಬಂದರೆ ತೆಂಗಿನ ಗಿಡ ಸ್ವಲ್ಪ ಬಾಕೋಬಿಡುತ್ತೆ, ಬೆಂಡಾಗುತ್ತೆ. ಅದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಸ್ವಲ್ಪ ನಿಧಾನ ಮಾಡಿ ಈ ರೀತಿ ಮಾಡ್ತಾ ಇರೋದು. ನೋಡಿ, ಈ ಥರ ಕಸ ಕಡ್ಡಿನೆಲ್ಲ ನಿಮ್ಮ ಭೂಮಿನಲ್ಲಿ ಗಿಡದ ಪಕ್ಕ ಹಾಕಿ, ಆಗ ಎರೆಹುಳುಗಳ ಉತ್ಪತ್ತಿ ಹೆಚ್ಚಾಗುತ್ತೆ. ದಯವಿಟ್ಟು ಯಾರು ಬೆಂಕಿನ ಹಾಕಬೇಡಿ. ನಾನು ತುಂಬ ಕಡೆ ನೋಡ್ತಾ ಇದ್ದೀನಿ ಬೆಂಕಿ ಹಾಕ್ತಾರೆ, ಅದೆಲ್ಲ ಮಾಡಬೇಡಿ. ನೋಡಿ, ಈ ಥರ ತಂಪಾಗೇ ಇರುತ್ತೆ, ಒಣಗಲ್ಲ ಬೇಗ ಭೂಮಿ, ಗಿಡ ಚೆನ್ನಾಗಿ ಬರುತ್ತೆ. ಅವಾಗ ಎಲ್ಲ ಸರ್ಕಾರಿ ಅಧಿಕಾರಿಗಳ ಜೊತೆ ಚೆನ್ನಾಗಿ ಮಾತಾಡಿ ವಿಶ್ವಾಸಕ್ಕೆ ತಗೊಳ್ಳಿ. ಯುವಕರಿಗೆ ಬೆಂಬಲ ಕೊಡ್ತಾರೆ.
ಸರ್ಕಾರದ ಸೌಲಭ್ಯಗಳನ್ನ ಉಪಯೋಗಿಸ್ಕೊಳ್ಳಿ, ಹೆಚ್ಚು ಬೆಳವಣಿಗೆ ಹೊಂದಿ ಅಂತ ಹೇಳ್ತೀನಿ. ರಾಮಣ್ಣಪ್ಪನ ಆಫೀಸ್ ತಾವಕ್ಕೆ ಹೋಗ್ಬಿಟ್ಟು ಬಾ. ಹೋಗಿದ್ದೆ, ಇವತ್ತು ಬೆಳಗ್ಗೆ ಹೋಗಿದ್ದೆ. ಯಾರಿಗೆ? ಆ ರಾಮಣ್ಣ ನೋಡ್ಕೊಂಬರಕ್ಕೆ ಆಫೀಸ್ಗೆ ಬಂದಿದ್ದೆ. ಬಂದಿಲ್ಲ, ಆಫೀಸಿಗೆ ಬಂದಿಲ್ಲ. 3 ದಿನ ಬರಲ್ಲ ಬಿಡಿ. ಎಲ್ಲಿ ಹೋಗೋಣಂತೆ? ಎಲ್ಲೂ ಹೋಗಿಲ್ಲ. ಅವ್ನ ಮನೇಲಿ ಒಂದು ಡ್ರಿಪ್ ಮಾಡ್ಕೊಳ್ಳಿ. ಡ್ರಿಪ್ ಇರಿಗೇಷನ್ ಮಾಡ್ಕೊಳ್ಳೋದಕ್ಕೂ ದುಡ್ಡು ಸಹಾಯಧನ ಸಿಗುತ್ತೆ. ಇದಕ್ಕೆ ನಾನು ತಗೊಂಡಿಲ್ಲ, ದುಡ್ಡು ತಗೋಬೇಕು ನೆಕ್ಸ್ಟು. ಈ ಸ್ವಂತ ದುಡ್ಡಲ್ಲಿ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಸೆಣಬು ಬಂದಿದೆ ಅಂತ. ಈಗ ಇದಕ್ಕೆ 38 ದಿನ ಆಗಿದೆ. ಇನ್ನು ಒಂದು 10 ದಿನ ರೋಟರ್ ಹೊಡಿಯೋಕ್ಕೆ. ಎಲ್ಲ ಹೂವಾಗಿದೆ. ತುಂಬ ಒಳ್ಳೆ ಗುಣಮಟ್ಟದ ಬಿತ್ತನೆ ಬೀಜಗಳನ್ನ ಕೊಟ್ಟಿದ್ದಾರೆ ಇಲಾಖೆಯಿಂದ, ತೋಟಗಾರಿಕೆ ಇಲಾಖೆಯಿಂದ. ಈ ಥರ ಪ್ರತಿಯೊಬ್ಬರು ರೈತರು 2 ಎಕರೆ ಇದ್ದರೆ 1 ಎಕರೆಗೆ ಈ ಥರ ಹಾಕ್ಕೊಳ್ಳಿ. ಮತ್ತು ಮುಂದಿನ ವರ್ಷಕ್ಕೆ ಇನ್ನೊಂದು ಎಕರೆನ ರೆಡಿ ಮಾಡ್ಕೊಳ್ಳಿ. ಆಗ ಭೂಮಿ ಫಲವತ್ತತೆ ಹೆಚ್ಚಾಗುತ್ತೆ. ತುಂಬ ಜನ ರೈತರು ಏನು ಕೆಮಿಕಲ್ಗಳನ್ನ ಹಾಕಿ, ರಸಗೊಬ್ಬರಗಳನ್ನ ಹಾಕಿ ಭೂಮಿ ಫಲವತ್ತತೆನ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ನೋಡಿ, ಇದು ಪೈಪ್ಲೈನು, ಇದೆಲ್ಲ ತೆಂಗಿನ ಗಿಡಕ್ಕೆ ಹೋಗೋಕ್ಕೆ, ಇದು ಸಂಪಕ್ಕೆ ಹೋಗುತ್ತೆ. ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಮೇಕೆ ಫಾರ್ಮ್ ಮಾಡೋದಕ್ಕೆ ಮಾಡ್ತಾ ಇರೋದು. ಓಕೆ, ನಿಮ್ಗೇನು ಅನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ.